ನಮಸ್ಕಾರ ಸ್ನೇಹಿತರೆ, LK ಕ್ರಿಯೇಷನ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಕಳಶದಲ್ಲಿ ಹಾಕಬೇಕಾದ 20 ಶುಭ ವಸ್ತುಗಳು ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಕಳಶದಲ್ಲಿ ಶುದ್ಧವಾದ ನೀರನ್ನು ಹಾಕಬೇಕು. ಶುದ್ಧ ನೀರು ಜೀವ ಮತ್ತು ಪಾವಿತ್ರತೆಯನ್ನು ಸೂಚಿಸುತ್ತದೆ. ನಂತರ ಗಂಗಾಜಲ ಹಾಕಬೇಕು. ಗಂಗಾಜಲ ತೀರ್ಥದ ಸಂಕೇತವನ್ನು ಸೂಚಿಸುತ್ತದೆ. ನಂತರ ಕಳಶದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಮಂಗಳ ಮತ್ತು ಆರೋಗ್ಯದ ಸಂಕೇತವಾಗಿದೆ. ನಂತರ ಕಳಶದಲ್ಲಿ ಸ್ವಲ್ಪ ಕುಂಕುಮವನ್ನು ಹಾಕಬೇಕು. ಕುಂಕುಮ ಸೌಭಾಗ್ಯವನ್ನು ಸೂಚಿಸುತ್ತದೆ. ನಂತರ ಕಳಶದಲ್ಲಿ ಅಕ್ಷತೆಯನ್ನು ಹಾಕುವುದರಿಂದ ಪೂರ್ಣತೆ ಮತ್ತು ಆಶೀರ್ವಾದ ಲಭಿಸುತ್ತದೆ. ಒಂದು ಅಡಿಕೆಯನ್ನು ಹಾಕಬೇಕು. ಅಡಿಕೆ ಶುಭ ಸಂಕೇತವಾಗಿದೆ. ನಂತರ ನಾಣ್ಯವನ್ನು ಹಾಕಬೇಕು. ನಿಮ್ಮ ಬಳಿ ಬೆಳ್ಳಿ ನಾಣ್ಯವಿದ್ದರೆ ಬೆಳ್ಳಿ ನಾಣ್ಯ ಅಥವಾ ರೂಪಾಯಿಯನ್ನು ಹಾಕಬಹುದು. ಹಾಕುವುದರಿಂದ ಐಶ್ವರ್ಯ ಲಭಿಸುತ್ತದೆ. ಕಳಶದಲ್ಲಿ 3 ಲವಂಗವನ್ನು ಹಾಕಬೇಕು. 3 ಲವಂಗವನ್ನು ಹಾಕುವುದರಿಂದ ಸುಗಂಧ ಹಾಗೂ ಶುದ್ಧತೆಯಾಗಿರುತ್ತದೆ. ನಂತರ 3 ಏಲಕ್ಕಿಯನ್ನು ಹಾಕಬೇಕು. ಏಲಕ್ಕಿ ಹಾಕುವುದರಿಂದ ಮಂಗಳಕರ ಹಾಗೂ ಸುವಾಸನೆಯನ್ನು ಬೀರುತ್ತದೆ. ಕಳಶದಲ್ಲಿ ಲಾವಾಂಚ ಬೇರು ಹಾಕುವುದರಿಂದ ಪಾವಿತ್ರತೆ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಎಂಬುವ ನಂಬಿಕೆ ಇದೆ. ನಂತರ ಕಳಶದಲ್ಲಿ 5 ಕವಡೆ ಹಾಕುವುದರಿಂದ ಲಕ್ಷ್ಮೀದೇವಿಯ ಐಶ್ವರ್ಯ ಸಂಕೇತವಾಗಿದೆ. ನಂತರ ಕಳಶದಲ್ಲಿ ಬಾದಾಮಿ ಹಾಕಬೇಕು. ಬಾದಾಮಿ ಹಾಕುವುದರಿಂದ ಮಕ್ಕಳಲ್ಲಿ ಜ್ಞಾನ ಹಾಗೂ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ನಂತರ 3 ಗೋಡಂಬಿ ಹಾಕಬೇಕು. ಗೋಡಂಬಿ ಹಾಕುವುದರಿಂದ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ. ನಂತರ 3 ಒಣದ್ರಾಕ್ಷಿಯನ್ನು ಹಾಕಬೇಕು. ಒಣದ್ರಾಕ್ಷಿ ಹಾಕುವುದರಿಂದ ಸಿಹಿ ಜೀವನ ಸಾಗುತ್ತದೆ ಎಂಬುವ ವಾಡಿಕೆ ಇದೆ. ನಂತರ ಕಳಶದಲ್ಲಿ 3 ಒಣ ಖರ್ಜೂರ ಹಾಕುವುದರಿಂದ ಆರೋಗ್ಯ ಹಾಗೂ ಸಮೃದ್ಧಿ ನೆಲೆಸುತ್ತದೆ. ಒಂದು ಜಾಯಿಕಾಯಿಯನ್ನು ಹಾಕಬೇಕು. ಜಾಯಿಕಾಯಿ ಹಾಕುವುದರಿಂದ ಶುಭ ಹಾಗೂ ಸುಗಂಧದ ಸೂಚನೆಯಾಗಿದೆ. ಕಳಶದಲ್ಲಿ ಜಾಪತ್ರೆ ಹಾಕುವುದರಿಂದ ಜಾಪತ್ರೆಯು ಮಂಗಳಕರ ಸೂಚನೆಯನ್ನು ನೀಡುತ್ತದೆ. ಕಳಶದಲ್ಲಿ ಒಂದು ಸಣ್ಣ ಪಚ್ಚ ಕರ್ಪೂರದ ಸಣ್ಣ ತುಂಡನ್ನು ಹಾಕುವುದರಿಂದ ಮನೆಯಲ್ಲಿ ಪಾವಿತ್ರ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿ ಪಂಚಲೋಹ ಅಥವಾ ಬೆಳ್ಳಿ ತುಂಡು ಇದ್ದರೆ ಕಳಶದಲ್ಲಿ ಹಾಕುವುದರಿಂದ ಶುಭಕರವಾಗಿರುತ್ತದೆ. ಕೊನೆಯಲ್ಲಿ ಒಂದು ಚಿಕ್ಕ ಅರಿಶಿಣ ಕೊಂಬನ್ನು ಹಾಕುವುದರಿಂದ ಮಂಗಳಕರವಾಗಿರುತ್ತದೆ ಮತ್ತು ಒಂದು ಚಿಕ್ಕ ಅರಿಶಿಣ ಕೊಂಬನ್ನು ಹಸಿ ನೂಲಿನೊಂದಿಗೆ ಕಳಶಕ್ಕೆ ಕಟ್ಟಿ. ಕೊನೆಯಲ್ಲಿ ದೇವಿಗೆ ಪ್ರಿಯವಾದ ಸುಗಂಧಭರಿತವಾದ ಹೂವಿನ ದಳಗಳನ್ನು ಕಳಶಕ್ಕೆ ಹಾಕಿ. ಕಳಶಕ್ಕೆ 5 ಅಥವಾ 9 ವೀಳ್ಯದೆಲೆಯನ್ನು ಹಾಕಿ. ಕೊನೆಯಲ್ಲಿ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮವಿಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿ.